Good Mudike morning. ಓಕೆ. ಸೊ ಶೇಂಗಾ ಬೆಳೆ ಇದಕ್ಕೆ ನಮ್ಮ ಮೋದಿಕೇರ್ ಕೃಷಿ ಉತ್ಪನ್ನಗಳನ್ನ ಯಾವ ರೀತಿ ಬಳಸುವಂಥದ್ದು, ಸೊ ಒಂದು ಅದ್ಭುತವಾದಂಥ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ. ಸೊ ಆ ಶೇಂಗಾ ಬೀಜ ಏನಿರುತ್ತೆ ಅದರ ಒಂದು ಗುಣಮಟ್ಟ ಆಗಿರಬಹುದು, ಒಂದು ಕ್ವಾಲಿಟಿ ಅಂತ ನಾವೇನು ಹೇಳ್ತೀವಿ ಅದಾಗಿರ್ಬೋದು. ಸೊ ನೆಕ್ಸ್ಟ್ ಒಂದು ಸೈಜ್ ಆಗಿರಬಹುದು, ಮತ್ತೆ ಒಂದು ತೂಕ ವೆಯ್ಟ್ ಅಂತ ನಾವೇನು ಹೇಳ್ತೀವಿ ಅದಾಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ ಖಂಡಿತವಾಗ್ಲೂ ಸಪೋರ್ಟ್ ಮಾಡುತ್ತೆ, ನಿಮಗೆಲ್ಲ ಗೊತ್ತಿರುವಂತ ವಿಚಾರನೆ. ಸೊ ಹಾಗಾದ್ರೆ ಈ ರೀತಿ ಒಂದು ಅದ್ಭುತವಾದಂತ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ, ಸೊ ಸಾಮಾನ್ಯವಾಗಿ ರೈತರು ಏನ್ ಇಳುವರಿ ಪಡ್ಕೊಳ್ತಾರೋ ಅದಕ್ಕಿಂತ 30% ಮೋರ್, ಸೊ 30% ಹೆಚ್ಚು ಇಳುವರಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸೊ ಅವರು ಮಾಡುವಂತ ಒಂದು ವ್ಯವಸ್ಥೆ ಜೊತೆಗೆ ಸೊ ನಮ್ಮ ಮೋದಿ ಕೇರ್ ಕೃಷಿ ಉತ್ಪನ್ನಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಸೊ 30% ಅಷ್ಟು ಹೆಚ್ಚಿನ ಇಳುವರಿಯನ್ನ ಪಡ್ಕೋಬಹುದು. ಕೆಲವೊಂದ್ಸಲ 50% ಜಾಸ್ತಿ ಪಡ್ಕೊಳ್ಳೋ ಸಾಧ್ಯತೆನೂ ಇದೆ. ಅಟ್ ಮಿನಿಮಮ್ ಆನ್ ಅಂಡ್ ಅವರೇಜ್ 30% ಈಲ್ಡ್ ಎಲ್ಲದೂ ಕೂಡ ರೈಸ್ ಆಗತ್ತೆ. ಸೊ ಕ್ವಾಲಿಟಿ ಮತ್ತೆ ಈಲ್ಡ್ ಎಲ್ಲದೂ ಕೂಡ ಇಂಪ್ರೂವ್ಮೆಂಟ್ ಆಗತ್ತೆ. ಓಕೆ. ಸೊ ಮೊದಲನೇದಾಗಿ ಏನು ಅಂತಂದ್ರೆ ಸೊ ಮಣ್ಣಿನ ಪೋಷಣೆ ಅಂದ್ರೆ ಸೊ ಶೇಂಗಾ ಬೀಜವನ್ನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೇಕಂತಂದ್ರೆ ಸೊ ಮಣ್ಣಿನ ಪೋಷಣೆ ಅಂತ ನಾವು ಕೊಡ್ತೀವಿ. ಸೊ 1 ಎಕರೆ ಭೂಮಿಗೆ 200ರಿಂದ 250 ಲೀಟರ್ ನೀರಿನಲ್ಲಿ ಆಕ್ಟಿವ್ 80 200 ಇಂದ 250 ml ತನಕ ಯೂಸ್ ಮಾಡ್ಕೋಬಹುದು. ಆಕ್ಟಿವ್ ಮ್ಯಾಕ್ಸ್ 250 ml, ಆಕ್ಟಿವ್ ಝೈಮ್ 250 ml, ನೀಮ್ ಆಯಿಲ್ 500 ml ಇಂದ 1 ಲೀಟರ್ ತನಕನೂ ಬಳಸ್ಕೋಬಹುದು. ಓಕೆ. ಸೊ ಇಷ್ಟನ್ನ ನಾವೇನ್ ಮಾಡ್ಬೇಕು, ಖಾಲಿ ಭೂಮಿಗೆ ಅಥವಾ ಬೀಜ ನೆಡುವಂತ ಭಾಗ ಏನಿರುತ್ತೆ ಆ ಭಾಗಕ್ಕೆ ಸೊ ನಾವ್ ಇಷ್ಟನ್ನು ಕೂಡ 200ರಿಂದ 250 ಲೀಟರ್ ನೀರಿನಲ್ಲಿ 1 ಎಕರೆಗೆ ಇಷ್ಟನ್ನ ಕೊಡ್ಬೇಕಾಗತ್ತೆ. ಓಕೆ. ಸೊ ಇಲ್ಲಿ ಕೆಲವೊಂದು ಟಿಪ್ಸ್ ಏನು ಅಂತ ಅಂದ್ರೆ ಅಡಿಷನಲಿ ಮೋದಿ ಕೇರ್ ಪ್ರಾಡಕ್ಟ್ಸ್ ಅಡಿಷನಲಿ ಇನ್ನೇನು ಅಂತಂದ್ರೆ ಸೊ ಏನು ಶೇಂಗವನ್ನ ಬಿತ್ತನೆ ಮಾಡುವಂತಹ ಒಂದು ಜಾಗ ಏನಿರುತ್ತೆ, ಒಂದು ಹೊಲ, ಒಂದು ಭೂಮಿ ಏನಿರುತ್ತೆ, ಕೊನೆದಾಗಿ ಏನ್ ಉಳುಮೆ ಮಾಡ್ತಾರಲ್ಲ ಅದಕ್ಕಿಂತ ಮುಂಚೆ ಎಕರೆಗೆ ಅಟ್ಲೀಸ್ಟ್ ಒಂದು 4ರಿಂದ 5 ಟನ್ ಅಷ್ಟು ಯಾವ್ದಾದ್ರು ಸಾವಯವ ಗೊಬ್ಬರ ಅಪ್ ಟು 10ರಿಂದ 12 ಟನ್ ತನಕನೂ ಬಳಸ್ಕೋಬಹುದು. ಸೊ ಯಾವುದೇ ರೀತಿಯ ಒಂದು ಸಾವಯವ ಗೊಬ್ಬರವನ್ನ ಬಳಸ್ಕೊಳ್ಳುವಂಥದ್ದು ಉತ್ತಮ. ಸೊ ಅದಾದ್ಮೇಲೆ ಬಿತ್ತನೆ ಮಾಡೋದಕ್ಕಿಂತ 1 ವಾರ ಮುಂಚೆ, 1 ವಾರ ಅಥವಾ 10 ದಿವಸಗಳ ಮುಂಚೆ ಸೊ ನಾವೇನು ಟ್ರೈಕೋಡರ್ಮ ಮತ್ತೆ ಸುಡೋಮೋನೋಸ್ ಅಂತ ನಾವು ಮಾತಾಡ್ತಾ ಇದ್ದೀವಿ, ಬಯೋ ಕಂಟ್ರೋಲ್ ಏಜೆಂಟ್ಸ್, ಇದನ್ನ ಎಕರೆಗೆ 2ರಿಂದ 4 kg ಅಷ್ಟು 1 ಎಕರೆಗೆ ನಾವು ಬಳಸ್ಕೋಬಹುದು. ಓಕೆನಾ. ಸೊ ನಾವೇನ್ ಮಾಡ್ಬೋದು ಅಂದ್ರೆ ಒಂದು 4ರಿಂದ 5 kg ಟ್ರೈಕೋಡರ್ಮ, ಒಂದು 4ರಿಂದ 5 kg ಸುಡೋಮೋನೋಸ್ ಅನ್ನು ನಾವು 1 ಎಕರೆ ಜಾಗಕ್ಕೆ ಕೊಡ್ಕೋಬಹುದು. ಓಕೆ. ಸೊ ಇದೆಲ್ಲದು ಮುಂಚೆ ಮಾಡ್ಬೇಕಾಗಿರೋ ಪ್ರೋಸೆಸ್. ಇನ್ನ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ನಾವು ಪರ್ಟಿಕ್ಯುಲರ್ಲಿ ಬಿತ್ತನೆ ಇನ್ನೇನ್ ಮಾಡ್ಬೇಕು ಸೊ ಅನ್ನೋ 1 ದಿವಸ ಅಥವಾ 2 ದಿವಸ ಮುಂಚಿತವಾಗಿ ನಾವು ಈ ಪ್ರೋಸೆಸ್ ಅನ್ನ ಮಾಡಿಸಬಹುದು. ಓಕೆ. ಇದು 1 ಎಕರೆಗೆ ಭೂಮಿಗೆ ಕೊಡ್ಬೇಕಾಗಿರುವಂತಹ ಒಂದು ಡೋಸೇಜ್. ಓಕೆ. ನೆಕ್ಸ್ಟ್ ಬೀಜೋಪಚಾರ. ಸೊ ಶೇಂಗಾವನ್ನ ಬೀಜೋಪಚಾರ ಮಾಡುವಂಥದ್ದು ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನೀರನ್ನ ನೆನೆ ಹಾಕೋಗಿಲ್ಲ, ಯಾಕೆಂದ್ರೆ ಸಿಪ್ಪೆ ಹೋಯ್ತು ಅಂದ್ರೆ ಅದು ಮುಗೀತು. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ 1 kg ಶೇಂಗಾ ಬೀಜಕ್ಕೆ 5 ml ಇಂದ 10 ml ಒಳಗಡೆ ಆಕ್ಟಿವ್ ಮ್ಯಾಕ್ಸ್ ಅನ್ನ ಹಾಕೊಂಡು ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡೋ ಹಾಗಿಲ್ಲ. ಸೊ ಒಂದು ಕೆಜಿ ಶೇಂಗಾ ಬೀಜಕ್ಕೆ 5ರಿಂದ 10 ml ಅಷ್ಟು ಆಕ್ಟಿವ್ ಮ್ಯಾಕ್ಸ್ ಅನ್ನ ಮಿಕ್ಸ್ ಮಾಡಿಕೊಂಡು ಸೊ ಬೀಜೋಪಚಾರ ಮಾಡೋದು ಒಳ್ಳೇದು. ಸೊ ಈ ಶೇಂಗಾ ಬೀಜಕ್ಕೆ ನೀವು ಆ ಭೂಮಿಗೆ ಬಿದ್ದಾದ್ಮೇಲೆ ಯಾವುದೇ ಶಿಲೀಂಧ್ರಗಳಿಂದ ಅಟ್ಯಾಕ್ ಆಗಬಾರ್ದು ಅಂತ ಪ್ರೊಟೆಕ್ಷನ್ ಕೊಡ್ತೀರಾ ಅಂತಂದ್ರೆ ಸೊ ನಿಮಗೆ ಟ್ರೈಕೋಡರ್ಮಾ ಅಂತ ಬರ್ತದೆ. ಸೊ ಅದನ್ನ 1 kg ಅಷ್ಟು ಬೀಜಕ್ಕೆ 4 ಗ್ರಾಮ್ ಹಂಗೆ ಬಳಸ್ಕೋಬೇಕು. 1 kg ಬೀಜಕ್ಕೆ 4 ಗ್ರಾಮ್ ಅಷ್ಟು ಟ್ರೈಕೋಡರ್ಮವನ್ನ ಬಳಸ್ಕೊಂಡು ಬೀಜೋಪಚಾರವನ್ನ ನೀವು ಮಾಡಬಹುದು. ಇಲ್ಲಿ ಯಾವುದೇ ರೀತಿ ನೀರಿನ ಮಿಶ್ರಣ ಇರೋದಿಲ್ಲ. ಕೇವಲ 5ರಿಂದ 10 ml ಆಕ್ಟಿವ್ ಮ್ಯಾಕ್ಸ್ ಇರುತ್ತೆ 1 kg ಬೀಜಕ್ಕೆ. 4ರಿಂದ 5 ಗ್ರಾಮ್ ಅಷ್ಟು ಟ್ರೈಕೋಡರ್ಮಾ ಇರುತ್ತೆ ಅಷ್ಟೇ. ಓಕೆ. ಸೊ ಆರ್ಗ್ಯಾನಿಕಲಿ ಮಾಡ್ತೀರಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ವೇ. ಒಂದು ಟ್ರೈಕೋಡರ್ಮಾ, ಇನ್ನೊಂದು ಆಕ್ಟಿವ್ ಮ್ಯಾಕ್ಸ್. ಸೊ ಇದೊಂದು 5 ml, ಅದೊಂದು 5 ಗ್ರಾಮ್. ಸೊ ಈ ಕಾಂಬಿನೇಷನ್ ಅಲ್ಲಿ ನೀವು ಬೇಕಾದ್ರೆ ಶೇಂಗಾ ಬೀಜಕ್ಕೆ ಬೀಜೋಪಚಾರವನ್ನ ಮಾಡಬಹುದು.
ಓಕೆ. ಸೊ ಇದು ಬೀಜೋಪಚಾರ ಅನ್ನೋದಕ್ಕಿಂತ ಇದನ್ನ ನಾವೇನಂತೀವಿ, ಬೀಜ ಲೇಪನ, ಸೀಡ್ ಕೋಟಿಂಗ್. ನಾವು ಕಲ್ತಿದೀವಲ್ವಾ ಆಕ್ಟಿವ್ ಮ್ಯಾಕ್ಸ್ ಸೆಷನ್ ಅಲ್ಲಿ. ಸೊ ಸೀಡ್ ಕೋಟಿಂಗ್ ಅನ್ನ ನಾವು ಮಾಡುವಂಥದ್ದು ಇಲ್ಲಿ. ಓಕೆ, ಕ್ಲಿಯರ್? ಸೊ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಈ ಒಂದು ಪ್ರೋಸೆಸ್. ಇದರಿಂದ ಏನಾಗುತ್ತೆ, ಪ್ರತಿಯೊಂದು ಶೇಂಗನು ಕೂಡ ಮೊಳಕೆ ಹೊಡಿಲಿಕ್ಕೆ, ಸೊ ಮತ್ತೆ ಬಲವಾದ ಮೊಳಕೆ ಬರಲಿಕ್ಕೆ ಈ ಪ್ರೋಸೆಸ್ ತುಂಬಾ ಚೆನ್ನಾಗಿ ಸಹಾಯ ಆಗುತ್ತೆ. ಸೊ ಟ್ರೈಕೋಡರ್ಮವನ್ನ ಬಳಸ್ಕೊಳ್ಳೋದ್ರಿಂದ ಸೊ ಮುಂದೆ ಬರುವಂತಹ ಒಂದಿಷ್ಟು ರೋಗಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಮತ್ತೆ ಬೀಜವನ್ನ ಭೂಮಿಗೆ ಹಾಕಿದ ತಕ್ಷಣ ಯಾವ್ದಾದ್ರು ಭೂಮಿಯಲ್ಲಿ ಇರುವಂತ ರೋಗಾಣುಗಳು ಅಟ್ಯಾಕ್ ಮಾಡುತ್ತೆ ಅಂದ್ರೆ ಅದರ ವಿರುದ್ಧ ಹೋರಾಡಿ ಆ ಬೀಜವನ್ನ ಕಾಪಾಡ್ಲಿಕ್ಕೆ ಸಹಕರಿಸುವಂತದ್ದು ಟ್ರೈಕೋಡರ್ಮ. ಸೊ ಹಾಗಾಗಿ ಇವೆರಡನ್ನು ನಾವು ಬಳಸ್ಕೋಬಹುದು. ಕ್ಲಿಯರ್? ನೆಕ್ಸ್ಟ್, ಈಗ ಸಾಮಾನ್ಯವಾಗಿ ನಮ್ಮ ಪ್ರಾಡಕ್ಟ್ ಅನ್ನ ಯಾವಾಗ ಕೊಡಬೇಕು ಅಂತಂದ್ರೆ, ರೈತರು ಸಾಮಾನ್ಯವಾಗಿ ಶೇಂಗಾ ಬೀಜಕ್ಕೆ ಮೊದಲನೇ ಗೊಬ್ಬರವನ್ನ ಒಂದು 15ರಿಂದ 20 ಬಿತ್ತನೆ ಮಾಡಿದ ಶೇಂಗಾ ಬೀಜವನ್ನ ಬಿತ್ತನೆ ಮಾಡಿದ 15ರಿಂದ 20 ದಿನಗಳ ಅಂತರದಲ್ಲಿ ಒಂದು ಮೊದಲನೇ ಗೊಬ್ಬರವನ್ನ ಕೊಡ್ತಾರೆ. ಮೊದಲನೇ ಗೊಬ್ಬರ ಅಂದ್ರೆ ಯಾವುದು? ರಾಸಾಯನಿಕ ಗೊಬ್ಬರ, ಕೆಮಿಕಲ್ ಫರ್ಟಿಲೈಸರ್ಸ್ ಅವ್ರು ಕೊಡ್ತಾರೆ. ಓಕೆ, ಅವ್ರೇನು ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡ್ತಾರೆ ಮೊದಲನೇ ಸಲ 15ರಿಂದ 20 ದಿನಗಳ ಅಂತರದಲ್ಲಿ, ಅವ್ರು ಯಾವ್ದಾದ್ರು ಕೆಮಿಕಲ್ ಫರ್ಟಿಲೈಸರ್ಸ್ ಕೊಟ್ಕೊಳ್ಳಿ, ಅದ್ರ ಜೊತೆಗೆ ನಮ್ಮ ಪ್ರಾಡಕ್ಟ್ ನ ಯಾವ ರೀತಿ ಮಿಕ್ಸ್ ಮಾಡಬೇಕು. ಓಕೆ, 1 ಎಕರೆಗೆ ಅವ್ರು ಎಷ್ಟು ರಾಸಾಯನಿಕ ಗೊಬ್ಬರವನ್ನ ಬಳಸ್ತಾರೋ, 1 ಎಕರೆಗೆ ಬಳಸುವಂತ ರಾಸಾಯನಿಕ ಗೊಬ್ಬರದ ಜೊತೆಗೆ ನಾವು ಫಸ್ಟ್ ಏನ್ ಮಾಡ್ಬೇಕು, 1 ಲೀಟರ್ ನೀರು ತಗೋಬೇಕು. ಅದಕ್ಕೆ 200 ml ಆಕ್ಟಿವ್ 80, 200 ml ಆಕ್ಟಿವ್ ಮ್ಯಾಕ್ಸ್, 200 ml ಆಕ್ಟಿವ್ ಝೈಮ್ ಮಿಕ್ಸ್ ಮಾಡಿಕೊಂಡು ನಂತರ ಅದನ್ನ ಗೊಬ್ಬರದ ಜೊತೆ ಕಲಿಸ್ಬಿಟ್ಟು, ರಾಸಾಯನಿಕ ಗೊಬ್ಬರದ ಜೊತೆ ಕಲಿಸ್ಬಿಟ್ಟು ಭೂಮಿಗೆ ಹಾಕುವಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿ ಹಾಕ್ಬೇಕಾಗತ್ತೆ. ಇದು ಒಂದು ಪ್ರೋಸೆಸ್. ಇದು ಮೊದಲನೇ ಗೊಬ್ಬರ ರೈತರು ಸಾಮಾನ್ಯವಾಗಿ ಕೊಡುವಂಥದ್ದು. ಓಕೆ, ಕೆಲವೊಬ್ರದ್ದು ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಅವ್ರು ಯಾವುದೇ ಸಂದರ್ಭದಲ್ಲಿ ಕೊಟ್ಟರು ಕೂಡ ಸೊ ನೀವು ಮೊದಲನೇ ಗೊಬ್ಬರದ ಜೊತೆ ನಮ್ಮ ಪ್ರೋಟೀನ್ ಯಾವ ಡೋಸೇಜ್ ಅಲ್ಲಿ ಕೊಡಬೇಕು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್, ಬಿತ್ತನೆ ಮಾಡಿದ 45 ದಿನಗಳ ನಂತರ 2ನೇ ಗೊಬ್ಬರವನ್ನ ಕೊಡ್ತಾರೆ. ಸೊ 45ನೇ ದಿನಕ್ಕೆ ಏನ್ ಮಾಡ್ತಾರೆ, ಮತ್ತೊಂದು 2ನೇ ಗೊಬ್ಬರವನ್ನ ಕೊಡುವಂತ ಒಂದು ಅಭ್ಯಾಸ ಇದೆ. ಓಕೆ, ಸೊ ಇವಾಗ ನಿಮ್ಮ ಡೋಸೇಜ್ ಏನು ಅಂತಂದ್ರೆ 1 ಲೀಟರ್ ನೀರಿಗೆ ಆಕ್ಟಿವ್ 80 200 ml. ಸೊ ಇಲ್ಲಿ ಆಕ್ಟಿವ್ ಮ್ಯಾಕ್ಸ್ ಕೂಡ ನೀವು 400 ml ಮಾಡ್ಕೊಳ್ಳಿ, ಅದೊಂದು ಮಿಸ್ ಆಗಿದೆ. ಸ್ಕ್ರೀನ್ ಮೇಲೆ ಆಕ್ಟಿವ್ ಮ್ಯಾಕ್ಸ್ 200 ಅಂತಿದೆ, ಅದನ್ನ 400 ml ಮಾಡ್ಕೊಳ್ಳಿ. ಆಕ್ಟಿವ್ ಮ್ಯಾಕ್ಸ್ 400 ಅಂದ್ರೆ ಅಪ್ ಟು 400 to 500 ml ಅಂತ. ಸೊ ಆಕ್ಟಿವ್ ಝೈಮ್ ಕೂಡ 400 to 500 ml. ಸೊ ಇಷ್ಟನ್ನ 1 ಕ್ವಿಂಟಲ್ ಗೊಬ್ಬರದ ಜೊತೆ ಕಲಿಸ್ಬಿಟ್ಟು ನಾವು ಕೊಡ್ಬೇಕಾಗತ್ತೆ. ಓಕೆ, ರೈತರು ಮೊದಲನೇ ಗೊಬ್ಬರ ಯಾವಾಗ ಕೊಡ್ಬೇಕಾಗತ್ತೆ? ಸೊ ಗೊತ್ತಿದ್ದವರು 15ರಿಂದ 20 ದಿನಕ್ಕೊಮ್ಮೆ ಕೊಡ್ತಾರೆ, 45ನೇ ದಿನಕ್ಕೆ ಒಂದ್ಸಲ ಕೊಡ್ತಾರೆ. ಓಕೆ, ಸೊ ಈ ಸಂದರ್ಭದಲ್ಲಿ ಕೊಡುವಂತದ್ದಂತಲ್ಲಿ ಬರೀ ರಾಸಾಯನಿಕ ಗೊಬ್ಬರ ಕೊಡೋದ್ರ ಬದಲು ಜೊತೆಗೆ ಇದನ್ನ ಕೊಡೋದ್ರಿಂದ ಇಳುವರಿ ತುಂಬಾ ಚೆನ್ನಾಗಿ, ತುಂಬಾ ಅದ್ಭುತವಾಗಿ ಬರುತ್ತೆ. ಓಕೆ, ಅಂಡ್ ಇದನ್ನ ಕೊಡೋದ್ರಿಂದ ಅವ್ರು ಬೇಕಾದ್ರೆ ಅವ್ರು ಕೊಡುವಂತ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಸಹ ಕಡಿಮೆ ಮಾಡ್ಕೋಬಹುದು. ಒಂದು 10 to 20% ಅಷ್ಟು ಮೊದಲನೇ ಸಲ ನಮ್ಮ ಪ್ರಾಡಕ್ಟ್ ಬಳಸ್ಬೇಕಾದ್ರೆ 10 to 20% ಅಷ್ಟು ಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು. ಓಕೆನಾ? ಸೊ ಅಲ್ಲಿ ಮತ್ತೆ ಬೇಕಾದ್ರೆ ಅಗೇನ್ ಬೇವಿನ ಪುಡಿ ಈ ತರ ಏನಾದ್ರು ಮತ್ತೆ ನಾವು ಆಡ್ ಮಾಡ್ಕೊಂಡು ಕೂಡ ಕೊಡಬಹುದು. ಓಕೆ, ಸೊ ಇದು 2ನೇ ಗೊಬ್ಬರ ಜೊತೆ ಕೊಡ್ಬೇಕಾದ್ರೆ ಆಕ್ಟಿವಿಟಿ 200 ml, ಮ್ಯಾಕ್ಸ್ ಝೈಮು 400 to 500 ml, 400 to 500 ml ರೇಂಜ್ ಅಲ್ಲಿ ನಾವು ಕೊಡಬಹುದು. ಓಕೆ, ಸೊ ಇಲ್ಲಿ ಮುಂದೆ ಸ್ಪ್ರೇ ಯಾವಾಗ ಮಾಡ್ಬೇಕು ಅಂತ ನೋಡೋದಕ್ಕಿಂತ ಮುಂಚೆ ಸೊ ರಾಸಾಯನಿಕ ಗೊಬ್ಬರದ ಬಗ್ಗೆ ಒಂದಿಷ್ಟು ವಿಚಾರ, ಇಲ್ಲಿ ಒಂದಿಷ್ಟು ಟಿಪ್ಸ್ ಹೇಳೋದಾದ್ರೆ, ಸೊ ಶೇಂಗಾ ಬೆಳೆಗೆ ಮುಖ್ಯವಾಗಿ ಏನು ಅಂತಂದ್ರೆ ತುಂಬಾ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂತದ್ದು ರಂಜಕದ ಅಂಶ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಫಾಸ್ಫರಸ್ ಅಂತ ನಾವೇನ್ ಹೇಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಸೊ ನೈಟ್ರೋಜನ್ ಮತ್ತೆ ಪೊಟ್ಯಾಶ್ ಕೂಡ ಇಂಪಾರ್ಟೆಂಟ್, ಬಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪೋಷಕಾಂಶ ಯಾವುದು ಇದಕ್ ಬಂದಾಗ ಫಾಸ್ಫರಸ್ ಅಂಶ ತುಂಬಾ ಅವಶ್ಯಕತೆ ಇರುವಂತದ್ದು. ಸೊ ನೈಟ್ರೋಜನ್ ಮತ್ತೆ ಪೊಟ್ಯಾಶ್ ಕೂಡ ಅವಶ್ಯಕತೆ ಇದೆ, ಬಟ್ ಅದಕ್ಕೆ ಫಾಸ್ಫರಸ್ಗೆ ಹೋಲಿಸ್ಕೊಂಡ್ರೆ ಚೂರ್ ಕಮ್ಮಿ ಇರುತ್ತೆ. ಬಟ್ ಹಂಗಂತ ಡಿಫಿಷಿಯನ್ಸಿ ಆಗ್ಬಾರ್ದು. ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಕೂಡ ಒದಗಿಸ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ? ಸುಮ್ನೆ ಒಂದು ಅಂದಾಜ್ ಹೇಳುವಂತದ್ದಾದ್ರೆ 1 ಹೆಕ್ಟೇರ್ ಅಂದ್ರೆ ಗೊತ್ತಲ್ಲ, 2.5 ಎಕರೆ. ಸೊ ಹೆಕ್ಟೇರ್ ಜಾಗಕ್ಕೆ ನೀವೊಂದು 25 kg
ನೈಟ್ರೋಜನ್ 60 kg, ಫಾಸ್ಫರಸ್ 40 kg ಅಷ್ಟು ಪೊಟ್ಯಾಶ್ 1 ಹೆಕ್ಟೇರ್ ಅಂದ್ರೆ 2ರಿಂದ ಎರಡೂವರೆ ಎಕರೆ ಅಂತ ನಾವೇನ್ ಹೇಳ್ತೀವಿ, ಅಷ್ಟಕ್ಕೆ ಇಷ್ಟು ಪೋಷಕಾಂಶದ ಅವಶ್ಯಕತೆ ಇದೆ. ಸೊ ಇದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಭಾಗದಲ್ಲಿ ಯಾವ್ದು ಸಿಗುತ್ತೋ 10-26-26 NPK, DAP ಅಥವಾ 12-61-0 ಈ ತರ ಯಾವ ಕಾಂಬಿನೇಷನ್ ನಿಮಗೆ, ಸಿಂಗಲ್ ಸೂಪರ್ ಫಾಸ್ಫೇಟ್, ಈ ತರ ಯಾವ ಕಾಂಬಿನೇಷನ್ ನಿಮ್ಮ ಭಾಗದಲ್ಲಿ ಸಿಗುತ್ತೋ ಅದನ್ನ ನೋಡ್ಕೊಂಡು ಸೊ ನೀವು ರೈತರು ಬಳಸ್ಕೋಬಹುದು. ಓಕೆನಾ. ಸೊ ಇಲ್ಲಿ ಇನ್ನೊಂದೇನು ಅಂತಂದ್ರೆ, ಸೊ ಈ ಒಂದು ಶೇಂಗಾ ಬೀಜದ ಬೆಳೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್ ತುಂಬಾ ಅವಶ್ಯಕತೆ ಇರುವಂತದ್ದು. ಓಕೆ. ಸೊ ಅಂದ್ರೆ ಶೇಂಗಾ ಬೀಜ ಏನಿರುತ್ತೆ ಅದು ಚೆನ್ನಾಗಿ ಬರಬೇಕು ಅಂತಂದ್ರೆ ಸೊ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಏನಿದೆ, ಸೊ ನಾವೇನು ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅಂತ ನಾವೇನ್ ಹೇಳ್ತೀವಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆಕ್ಚುಲಿ ನಮ್ಮ ಸೀವಿಡ್ ಎಕ್ಸ್ಟ್ರಾಕ್ಟ್ ಏನಿದೆ, ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವ್ ಝೈಮಲ್ ಕೂಡ ಅವಶ್ಯಕತೆ ಇರುವಷ್ಟು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್ ಅಂಶ ಸಿಗುತ್ತೆ. ಇನ್ ಕೇಸ್ ನಿಮ್ಮ ಭೂಮಿಯಲ್ಲಿ ನೀವೇನಾದ್ರೂ ಸಾಯಿಲ್ ಟೆಸ್ಟ್ ಮಾಡಿಸಿ ಕ್ಯಾಲ್ಸಿಯಂ ಅಂಶ ಅವಶ್ಯಕತೆಗೆ ತಕ್ಕಷ್ಟಿದೆ ಅಥವಾ ಜಾಸ್ತಿನೇ ಇದೆ ಅಂತಂದ್ರೆ ನೀವು ಮತ್ತೆ ಕ್ಯಾಲ್ಸಿಯಂ ಅಂಶನಾಗ್ಲಿ ಇದು ಯಾವುದನ್ನು ಕೂಡ ಎಕ್ಸ್ಟ್ರಾ ಕೆಮಿಕಲ್ ಫರ್ಟಿಲೈಸರ್ ರೂಪದಲ್ಲಿ ಹಾಕುವಂತ ಅವಶ್ಯಕತೆ ಇಲ್ಲ. ಓಕೆ. ಸೊ ಇಲ್ಲ, ನಿಮ್ಮ ಭೂಮಿಯಲ್ಲಿ ನೀವು ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ಕ್ಯಾಲ್ಸಿಯಂ ಅಂಶ ಕಮ್ಮಿ ಇದೆ, ಸಲ್ಫರ್ ಅಂಶ ಕಮ್ಮಿ ಇದೆ ಅಂತ ಬರ್ತಿದೆ ಅಂತಂದ್ರೆ ಸೊ ನೀವು ಬೇಕಾದ್ರೆ ನೀವು ಪ್ರಾರಂಭದಲ್ಲೆಲ್ಲ ಕೆಲವೊಂದು ಫರ್ಟಿಲೈಸರ್ ಹೆಸರು ಹೇಳಿದ್ದೆ, CMS ಅಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಸೊ 3 ಕಾಂಬಿನೇಷನ್ ಇರುವಂತ ಫರ್ಟಿಲೈಸರ್ಸ್ ಬರುತ್ತೆ, ಸೊ ಅದನ್ನ ಬಳಸ್ಕೋಬಹುದು. ಇಲ್ಲ ಜಿಪ್ಸಮ್ ಅಂತ ಬರುತ್ತೆ, ಕ್ಯಾಲ್ಸಿಯಂ ಮತ್ತೆ ಸಲ್ಫರ್ ಇರುವಂತದ್ದು, ಸೊ ಅದನ್ನ ಬಳಸ್ಕೋಬಹುದು. ಓಕೆ. ಸೊ ಇಲ್ಲಿ ಮೈನ್ ಏನು, NPK ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರದ ಆಧಾರದ ಮೇಲೆ ನಾವು ಸರಿಯಾಗಿ ರಾಸಾಯನಿಕ ಗೊಬ್ಬರವನ್ನ ಕೊಟ್ರೆ ಒಳ್ಳೇದು. ಓಕೆನಾ. ಸೊ ಇದು ಒಂದು ಸ್ಮಾಲ್ ಟಿಪ್ ಅಷ್ಟೇ. ಸೊ ಜೊತೆಗೆ ರೈತರು ಈ ಹಂತದಲ್ಲಿ ಯಾವ ರಾಸಾಯನಿಕ ಗೊಬ್ಬರ ಕೊಡ್ತಾರೋ ಅದ್ರ ಜೊತೆಗೆ ಸೊ ಮೋದಿ ಕೇರ್ನ ಆಕ್ಟಿವೇಟಿ, ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವ್ ಝೈಮನ್ನ ಮಿಕ್ಸ್ ಮಾಡಿ ಕೊಟ್ರೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್, ಸ್ಪ್ರೇ ಮಾಡುವಂಥದ್ದು ಯಾವಾಗ ಮಾಡಬೇಕು ಅಂತಂದ್ರೆ, ಸೊ ಮೊದಲನೇ ಸ್ಪ್ರೇ ಮಾಡುವಂಥದ್ದು ಬಿತ್ತನೆ ಮಾಡಿದ ಒಂದು ತಿಂಗಳ ನಂತರ, 30 ದಿನಗಳ ನಂತರ ಸೊ ನಾವು ಮೊದಲನೇ ಸ್ಪ್ರೇನ ಕೊಡಬೇಕಾಗತ್ತೆ. ಸೊ ಡೋಸೇಜ್ ಬಂದ್ಬಿಟ್ಟು ಆಕ್ಟಿವೇಟಿ ಗೋಲ್ಡ್ 1 ಲೀಟರ್ ನೀರಿಗೆ 0.5 ml, ಆಕ್ಟಿವ್ ಮ್ಯಾಕ್ಸ್ 1 ml, ಆಕ್ಟಿವ್ ಝೈಮ್ 1 ml. ಓಕೆ. ಸೊ ಇಷ್ಟು ಸಾಕಾಗುತ್ತೆ ಮೊದಲನೇ ಸ್ಪ್ರೇ ನೀವು ಕೊಡಬೇಕಾದ್ರೆ. ಸೊ ಅವಶ್ಯಕತೆ ಇದ್ದರೆ ಬೇವಿನ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೋಬಹುದು. ಓಕೆ. ನೆಕ್ಸ್ಟ್, ಇದ್ರ ಜೊತೆಗೆ ನೀವು ಬೇಕಾದ್ರೆ ಯಾವ್ದಾದ್ರು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಬರುತ್ತಲ್ಲ, 19-ಆಲ್, 12-61-0, 13-0-45 ಈ ತರ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು 20-20-20. ಸೊ ಯಾವ್ದು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಸಿಗುತ್ತೋ ಸೊ ಅದನ್ನ ಬೇಕಾದ್ರೆ ನೀವು ಸ್ಪ್ರೇ ಜೊತೆ ಬೇಕಾದ್ರೂ 1 ಲೀಟರ್ ನೀರಿಗೆ 5 ಗ್ರಾಮ್ ಹಂಗ್ ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಅವಶ್ಯಕತೆ ಇದ್ದರೆ. ಇಲ್ಲ ಅಂದ್ರೆ ಇಷ್ಟು ಸಾಕಾಗತ್ತೆ. ಓಕೆ. ಸೊ ಎರಡನೇ ಸ್ಪ್ರೇ ಯಾವಾಗ ಅಂತಂದ್ರೆ ಬಿತ್ತನೆ ಮಾಡಿದ 45 ದಿನಗಳ ನಂತರ. ಸೊ 45 ಡೇಸ್ ಆದ್ಮೇಲೆ ಒಂದು ಸಲ ನಾವು ಇನ್ನೊಂದ್ಸಲ ಸ್ಪ್ರೇನ ಕೊಡ್ಬೇಕಾಗತ್ತೆ. ಸೊ ಮೊದಲನೇ ಸ್ಪ್ರೇ ನೀವೇನ್ ಮಾಡ್ಕೊಳ್ಳಿ ಅಂದ್ರೆ ಒಂದು 25-30 ಡೇಸ್ ಒಳಗಡೆ ಮುಗಿಸ್ಕೊಂಡ್ಬಿಡಿ. ಸೆಕೆಂಡ್ ಸ್ಪ್ರೇನ ನೀವು ಅವಾಗ 45 ಡೇಸ್ ನಂತರ ಕೊಡ್ಲಿಕ್ಕೆ ಸರಿ ಆಗತ್ತೆ. ಓಕೆ. ಸೊ ಇವಾಗ ಕೊಡ್ಬೇಕಾದ್ರೆ ಆಕ್ಟಿವಿಟಿ ಗೋಲ್ಡ್ 1 ಲೀಟರ್ ನೀರಿಗೆ 0.5 ml, ಆಕ್ಟಿವ್ ಮ್ಯಾಕ್ಸ್ 2 ml, ಆಕ್ಟಿವ್ ಝೈಮ್ 2 ml. ಸೊ ಈ ಒಂದು ಡೋಸೇಜ್ ಅಲ್ಲಿ ನಾವು ಸ್ಪ್ರೇನ ಕೊಡಿಸಬಹುದು. ಓಕೆ. ಎಸ್, ಇಷ್ಟೇ ಸಿಂಪಲ್. ಮೋದಿ ಕೇರ್ ಪ್ರಾಡಕ್ಟ್ ನ ಯಾವ ರೀತಿ ಕೊಡೋದು ಅಂದ್ರೆ 2 ಸಲ ಸ್ಪ್ರೇ ಕೊಡಬೇಕು, 2 ಸಲ ಗೊಬ್ಬರದ ಜೊತೆ ಕಲ್ಸ್ಕೊಡ್ಬೇಕು. ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೀಜೋಪಚಾರಕ್ಕೆ ಆಕ್ಟಿವ್ ಮ್ಯಾಕ್ಸ್ ಅನ್ನ ಬಳಸ್ಕೋಬೇಕು. ಮತ್ತೆ ಬಿತ್ತನೆ ಮಾಡೋದಕ್ಕಿಂತ 1-2 ದಿವಸಗಳ ಮುಂಚೆ ಖಾಲಿ ಭೂಮಿಗೆ ಆಕ್ಟಿವಿಟಿ, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮ್ ಅನ್ನ ಸೇರಿಸಿ ಕೊಡಬೇಕು. ಮತ್ತೆ ನೀಮ್ ಆಯಿಲ್. ಓಕೆ. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಶೇಂಗಾ ಬೆಳೆಗೆ ಫಾಸ್ಫರಸ್ಸಿನ ಅವಶ್ಯಕತೆ ಸ್ವಲ್ಪ ಯಥೇಚ್ಛವಾಗಿ ಬೇಕಾಗಿರೋದ್ರಿಂದ ನೀವು ಯಥೇಚ್ಛವಾಗಿ ಫಾಸ್ಫರಸ್ ಗೊಬ್ಬರವನ್ನ ಕೊಡೋ ಬದಲು ನಿಮಗೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಜೈವಿಕ ಗೊಬ್ಬರಗಳು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದರಲ್ಲಿ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ. ಸೊ ನೀವು ಇದನ್ನ ಕೂಡ ಬಳಸ್ಕೊಂಡ್ರೆ ತುಂಬಾ ಒಳ್ಳೇದು.
ಓಕೆ. ಸೊ ಮಧ್ಯದ ಹಂತದಲ್ಲಿ ಯಾವಾಗಾದರೂ ಒಮ್ಮೆ, ಫಾರ್ ಎಕ್ಸಾಂಪಲ್ ಈಗ ಒಂದು 30 to 45 days ಒಳಗಡೆ, ಅಂದ್ರೆ ಈಗ ಆಲ್ರೆಡಿ ಮೊದಲನೇ ಗೊಬ್ಬರ ಕೊಟ್ಟಿರ್ತೀರಾ, ಎರಡನೇ ಗೊಬ್ಬರ ಕೊಡಬೇಕು, ಅದೆರಡರ ಮಧ್ಯೆ ಒಂದು ಗ್ಯಾಪ್ ಡ್ಯೂರೇಷನ್ ಇರುತ್ತಲ್ಲ, ಸೊ ಇದ್ರ ಮಧ್ಯದಲ್ಲಿ ಸೊ ನೀವು ಒಂದು ಸಲ ಮೊದಲನೇ ಗೊಬ್ಬರ ಕೊಟ್ಟಿದ್ದೀರಾ, ಎರಡನೇ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಇದೆರಡರ ಮಧ್ಯೆ ಇರುವಂತ ಡ್ಯೂರೇಷನ್ ಅಲ್ಲಿ ಒಂದ್ಸಲ ಸೊ PSB, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಸೊ ನಿಮಗೆ ಅದು ಯಾವ ಫಾರ್ಮ್ ಅಲ್ಲಿ ಸಿಗುತ್ತೋ, ಆಲ್ಮೋಸ್ಟ್ ಪೌಡರ್ ಫಾರ್ಮ್ ಅಲ್ಲಿ ಸಿಕ್ಕರೆ ಪೌಡರ್, ಲಿಕ್ವಿಡ್ ಫಾರ್ಮ್ ಅಲ್ಲಿ ಸಿಕ್ಕರೆ ಲಿಕ್ವಿಡ್, ಸೊ ಇದನ್ನು ಕೂಡ ನೀವು ಎಕರೆಗೆ ಸೊ ಒಂದು ಬಳಸ್ಕೊಂಡ್ರೆ ಒಂದ್ 2 ರಿಂದ 4 kg ಅಷ್ಟು ನೀವು ಫಾಸ್ಫರಸ್ ಗೊಬ್ಬರವನ್ನ ಯಥೇಚ್ಛವಾಗಿ ಬಳಸೋ ಬದಲು ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡೆ ನೀಟಾಗಿ ನಾವು ಪರಿಹಾರವನ್ನ ಒಳ್ಳೆ ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸಬಹುದು. ಸೊ ಈ ಒಂದು ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಸಿಗುವಂತ ಒಂದು ಬಯೋ ಫರ್ಟಿಲೈಸರ್ ಪ್ರಾಡಕ್ಟ್ ನಿಮಗೆ ಸಿಕ್ಕರೆ, ಶೇಂಗಾ ಬೆಳೆಯೋರು ಎಲ್ಲರೂ ಬಳಸ್ಕೋಬೇಕು, ಬಟ್ ಎಸ್ಪೆಷಲಿ ಶೇಂಗಾ ಬೆಳೆಯೋರು ಅದನ್ನ ಬಳಸ್ಕೊಂಡ್ರೆ ಸೊ ನಿಮ್ಮ ಬೆಳೆಗಳಿಗೆ ಫಾಸ್ಫರಸ್ ಅನ್ನೋ ರಂಜಕದ ಅಂಶ ಸೊ ತುಂಬಾ ಅದ್ಭುತವಾಗಿ ಸಿಗುತ್ತೆ. ಇದನ್ನ ನೀವು ಬಳಸ್ಕೊಳ್ಳೋದ್ರಿಂದ ನೀವು ಬೇಕಾದ್ರೆ ಗೊಬ್ಬರದ ಪ್ರಮಾಣವನ್ನ ಸ್ವಲ್ಪ ಕಡಿಮೆ ಕೊಟ್ಟರು ನಡೆಯುತ್ತೆ. ಯಾಕಂದ್ರೆ ನೀವು ಕೊಟ್ಟಿರುವಂತ ಗೊಬ್ಬರವನ್ನ ಸರಿಯಾಗಿ ಜೈವಿಕ ಗೊಬ್ಬರಗಳು ಏನ್ ಮಾಡುತ್ತೆ, ಆಹಾರವಾಗಿ ತಯಾರಾಗಿ ಗಿಡಗಳಿಗೆ ಕೊಡೋದ್ರಿಂದ ಸೊ ಇದು ಒಂದು ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೇದು. ಓಕೆ. ಸೊ ಇದು ಒನ್ ಆಫ್ ದ ಪ್ರೋಸೆಸ್. ಓಕೆ. ಇನ್ಯಾರಾದ್ರೂ ಜೀವಾಮೃತ ಮಾಡ್ಕೊಳ್ಳೋರಿದ್ರೆ ಅವರು ಬೇಕಾದ್ರೆ ಮಾಡ್ಕೊಂಡು ನೀವು ರೆಗ್ಯುಲರ್ಲಿ ಸೊ 15 ದಿನಕ್ಕೊಮ್ಮೆ, 1 ತಿಂಗಳಿಗೊಮ್ಮೆ ಬೇಕಾದ್ರೆ ಕೊಡ್ಕೋಬಹುದು. ಓಕೆ. ಸೊ ಬೇಕಾದ್ರೆ ತಿಂಗಳಿಗೆ ಒಂದ್ಸಲ ಡ್ರೆಂಚಿಂಗ್ ಮಾಡ್ಕೊಂಡು 15 ದಿನಕ್ಕೊಂದ್ಸಲ ಸ್ಪ್ರೇ ಮಾಡ್ಕೊಂಡು ಕೂಡ ಜೀವಾಮೃತ ಮಾಡುವಂತರು ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲಿ ಏನ್ ಹೇಳಿದ್ವಿ ಇಷ್ಟು ಮಾಡ್ಕೊಂಡ್ರೆ ಸಾಕಾಗತ್ತೆ. ಓಕೆ. ಸೊ ಇದಿಷ್ಟು ಕೂಡ ಶೇಂಗಾ ಬೆಳೆಗೆ ನಾವು ಮಾಡ್ಬೇಕಾಗಿರುವಂತ ಒಂದಿಷ್ಟು ಪ್ರೋಸೆಸ್. ಓಕೆ. ಥ್ಯಾಂಕ್ ಯು ಸೋ ಮಚ್.